ಎಲ್ರಿಗೂ ನಮಸ್ಕಾರ. ಇವತ್ತು ನೋಡುವಂಥ ವಿಡಿಯೋ ಫೈನಲ್ ಫಿಟ್ಟಿಂಗ್ ಮಾಡುವಂಥದ್ದು. ಇದು ನೋಡಿದ್ರೆ JP ನಗರದಲ್ಲಿ ಕೆಲಸ. 4 ಫ್ಲೋರ್ ಇದು ಮನೆ ಕಟ್ಟಿದ್ದಾರೆ. 2 ರೆಂಟ್ಗೆ 2 ಫ್ಲೋರ್ ಬಂದ್ಬಿಟ್ಟು ಅವರೇ ಡೂಪ್ಲೆಕ್ಸ್ ಥರ ಮಾಡ್ಕೊಂಡಿದ್ದಾರೆ. ಇದು ನೋಡಿದ್ರೆ ಸ್ಟಾರ್ಟಿಂಗಿಂದ ನಾವು ಕೆಲಸ ಮಾಡಿಲ್ಲ. ಇದು ಕನ್ಸಿಡ್ ಮತ್ತು ಔಟ್ರ್ ಲೈನ್ ಎಲ್ಲ ಬೇರೆ ಪ್ಲಂಬರ್ ಮಾಡಿಬಿಟ್ಟು ಹೋಗಿದ್ದಾರೆ. ಅವರ ಕೆಲಸ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈ ರೀಸನ್ ಏನಂದರೆ ಕೆಲವರು ರೇಟ್ ಮಾತಾಡುವಾಗ ಏನು ಮಾಡ್ತಾರೆ ಅಂದರೆ ನಾರ್ಮಲ್ ಬಿಲ್ಡಿಂಗ್ ಥರನೇ ರೇಟ್ ಮಾತಾಡ್ಬಿಡ್ತಾರೆ. ಇದು 2 ನಾರ್ಮಲ್ ಟೈಪ್ ಮಾಡಿದ್ದಾರೆ, 2 ಬಂದ್ಬಿಟ್ಟು ಡೂಪ್ಲೆಕ್ಸ್ ಥರ ಸ್ವಲ್ಪ ಮಾಡರ್ನ್ ಆಗಿ ಮಾಡಿದ್ದಾರೆ. ಡೂಪ್ಲೆಕ್ಸ್ ಇರೋದ್ರಿಂದ ಸ್ವಲ್ಪ ನಿಮಗೆ ಕೆಲಸ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ತಕ್ಕಂಗೆ ಮಾತಾಡಬೇಕಾಗುತ್ತೆ ರೇಟು. ಕೆಲಸನೂ ಸ್ವಲ್ಪ ಎಲ್ಲ ಅವರೊಂದು ಐಡಿಯಾಯಿಂದ ಮಾಡಿಲ್ಲ. ಯಾಕಂದರೆ ಕನ್ಸಿಡ್ ಪ್ಲಸ್ ಟ್ಯಾಂಕ್ ಬರೋ ಇದಕ್ಕೆಲ್ಲ ಬಂದ್ಬಿಟ್ಟು ಅದನ್ನೆಲ್ಲೇ ಬ್ಲ್ಯಾಕ್ ಪೈಪು ಯೂನಿಟ್ ಎಲ್ಲ ಕೊಡ್ತಾರೆ, ಅದೇ ಹಾಕಬೇಕಾಗತ್ತೆ. ಅದು ಹಾಕಿದ್ರೇ ನಿಮಗೆ ಅಡ್ಜಸ್ಟ್ಮೆಂಟ್ ಬರೋದು. ಇವ್ರು ಏನು ಮಾಡಿದ್ದಾರೆ, 4 ಇಂಚ್ PVC ಪೈಪ್ನ ಎಲ್ಬೋ ಹಾಕಿ ಬಿಟ್ಬಿಟ್ಟಿದ್ದಾರೆ. ಅದೆಲ್ಲ ನಿಮಗೆ 2 mm ಕ್ರಾಸ್ ಇದ್ದರೆ ಕೂಡ ಕುತ್ಕೊಳ್ಳಲ್ಲ. ಅದನ್ನೇ ಬರೋ ಪೈಪ್ ಬಂದ್ಬಿಟ್ಟು ಬ್ಲ್ಯಾಕ್ ಟೈಪ್ ಬರುತ್ತೆ, ವಾಷರ್ ಟೈಪ್ ಬರುತ್ತೆ, ಸ್ವಲ್ಪ ಮೂವಿಂಗ್ ಟೈಪ್ ಇರುತ್ತೆ. ಅದು ಅಡ್ಜಸ್ಟ್ ಆಗುತ್ತೆ ನಿಮಗೆ. ಯಾವತ್ತೂ ಅದು ಹಾಕಿದ್ರೆ ನಾವು ಫಿಟ್ಟಿಂಗ್ ಮಾಡೋಕೆ ಈಜಿ ಆಗೋದು. ಹಳೆ ಪ್ಲಂಬರ್ ಏನು ಮಾಡಿದ್ದಾರೆ ಅಂದರೆ ಅವರು ಮಾತಾಡಿದ ರೇಟ್ ಕಮ್ಮಿ, ಕೆಲಸ ಮಾಡೋ ಅಷ್ಟೊತ್ತಿನಲ್ಲಿ ಅವ್ರಿಗೆ ಎಲ್ಲ ಅಮೌಂಟ್ ಉಳಿದಿರೋದು ಕಮ್ಮಿ ಅನಿಸ್ತು, ಅದಕ್ಕೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಫೈನಲ್ ಫಿಟ್ಟಿಂಗ್ ಮಾಡುವಾಗ ಈ ಥರ ಮಾಡುವಾಗ ತುಂಬ ಎಡವಟ್ಟು ಇರುತ್ತೆ, ಸ್ವಲ್ಪ ಮಾಡೋಕ್ಕೆ ರಿಸ್ಕು. ಅದೆಲ್ಲ ಯೋಚನೆ ಮಾಡಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಕಸ್ಟಮರ್ ಲಾಸ್ಟ್ ಟೈಮ್ ಅವರು ನಮ್ಮ ವೀಡಿಯೋ ನೋಡಿದ್ದಾರೆ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ನಲ್ಲಿ, ನೋಡಿಬಿಟ್ಟು ಕಾಲ್ ಮಾಡಿದರು, ಈ ಥರ ಮಾಡಬೇಕಾಗುತ್ತೆ, ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಎಲ್ಲ ಮಾಡಿಬಿಟ್ಟು ಫೈನಲ್ ಫಿಟ್ಟಿಂಗ್ ಮಾತ್ರ ಉಳಿದಿದೆ, ಅದು ಮಾಡಿಕೊಡ್ಬೇಕು ಅಂದ್ಬಿಟ್ಟು ಅವ್ರು ಲೊಕೇಶನ್ ಶೇರ್ ಮಾಡಿದ್ರು. ಹೋಗಿ ನೋಡಿ ನಾನು ಈ ಥರ ಇಷ್ಟ ಆಗುತ್ತೆ ಅಮೌಂಟ್ ತಿಳಿಸ್ದೆ ಅವ್ರಿಗೆ. ಓಕೆ ಅಂದರು. ಟೋಟಲ್ ಅವ್ರದ್ದು ಬಂದ್ಬಿಟ್ಟು 8 ಬಾತ್ರೂಮ್ ಇತ್ತು. ಅದು 8 ಬಾತ್ರೂಮ್ಗೆ ಏನು ಚಾರ್ಜಸ್ ಆಗುತ್ತೆ ಅದು ಮಾತಾಡಿದೆ. ಅವ್ರು ಓಕೆ ಅಂದಮೇಲೆ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಮಾಡಿಕೊಟ್ಟು. ನೋಡಿ, ಇದು ಬಂದ್ಬಿಟ್ಟು ರೆಂಟ್ ಮನೆದು. ಇದು ಸ್ವಲ್ಪ ಬೇಸಿಕ್ ಮಾಡಲ್ ಹಾಕಿದ್ದಾರೆ, ವಾಲ್ ಮೌಂಟ್ ಕಮೋಡ್. ಇದು ಬಂದ್ಬಿಟ್ಟು ಏಸಿಯನ್ ಪೇಂಟ್ ಅವ್ರದ್ದು. ಇದು ಸೈಡ್ನಲ್ಲಿ ಹೋಲ್ ಬರುತ್ತೆ. ಇದು ಟೈಟ್ ಮಾಡೋದು ಅಷ್ಟೊಂದು ಕಷ್ಟ ಇಲ್ಲ, ಏನೋ ಮಾಡ್ಬೋದು. ಅವ್ರ ಮನೆಗೆಲ್ಲ ಜಾಗ ಅವ್ರು ಹಾಕ್ಕೊಂಡಿದ್ರು. ಅದು ಬಂದ್ಬಿಟ್ಟು ಆಲ್ ಆ್ಯಂಡ್ ಕೀ ಟೈಪು. ಅದು ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ಅಪ್ಡೇಟ್ ಮಾಡಿದ್ದೀನಿ ನಾನು ಪ್ಲಂಬರ್ಗೆ ಏನು ಹೇಳೋದಂದರೆ ಕರೆಕ್ಟಾಗಿ ಕೆಲಸ ನೋಡಿರಿ. ನಿಮಗೆ ಎಷ್ಟು ವರ್ಕೌಟ್ ಆಗುತ್ತೋ ಅಷ್ಟು ನೋಡಿ ಮಾತಾಡ್ಕೊಳ್ರಿ. ಕೆಲಸ ಇಲ್ಲ ಅಂದ್ಬಿಟ್ಟು ಕಮ್ಮಿಗೆ ಮಾತಾಡ್ಕೊಳ್ಳೋ ಹೋಗ್ಬೇಡ್ರಿ. ಆ ಥರ ಮಾತಾಡ್ಕೊಂಡ್ರೆ ಈ ಥರ ಪ್ರಾಬ್ಲಮ್ ಬರುತ್ತೆ. ಈ ಥರ ಮಾಡಿದ್ರೆ ನಿಮ್ಮ ಹೆಸರು ಕೆಡಿಸ್ತದೆ, ಮತ್ತು ಕಸ್ಟಮರ್ ಓನರ್ಗಳಿಗೂ ತುಂಬ ಕಷ್ಟ ಆಗುತ್ತೆ. ಅರ್ಧ ಕೆಲಸ ಮಾಡಿಬಿಟ್ಟು ಅರ್ಧ ಕೆಲಸಕ್ಕೆ ಬೇರೆಯವ್ರನ್ನ ಹುಡ್ಕೋದು ತುಂಬ ಕಷ್ಟ ಆಗುತ್ತೆ. ಒಂದು ಕೆಲಸ ಒಪ್ಕೊಂಡ್ಮೇಲೆ ಹೆಚ್ಚು ಕಮ್ಮಿ ಮಾಡಿಕೊಡ್ಬೇಕಾಗತ್ತೆ. ಅಕಸ್ಮಾತ್ ನಿಮಗೆ ಏನೇನೋ ಪ್ರಾಬ್ಲಮ್ ಎಮರ್ಜೆನ್ಸಿ ಏನೋ ಹೋಗಂಗಿದ್ರೂ ಬೇರೆ ನಿಮ್ಮ ಕಡೆ ಇರೋರನ್ನ ಯಾರನ್ನ ಅರೇಂಜ್ ಮಾಡಿ ಕೊಟ್ಬಿಟ್ಟು ಹೋಗ್ಬೇಕಾಗತ್ತೆ. ಪ್ಲಂಬರ್ಗಳಾಗಿ ಯಾವತ್ತೂ ವಾಲ್ ಮೌಂಟ್ ಕಮೋಡ್ ಮಾಡುವಾಗ ಈ ಥರ PVC ಪೈಪು ಡೈರೆಕ್ಟ್ ಎಲ್ಬೋ ಹಾಕಿ ಇದು ಹಾಕೋಕ್ಕೆ ಹೋಗಬೇಡಿ. ಯಾಕಂದರೆ ಪರ್ಫೆಕ್ಟಾಗಿ ವಾಷರ್ ಹಾಕಿ ಫಿಟ್ಟಿಂಗ್ ಮಾಡೋಕ್ಕಾಗಲ್ಲ. ಡೈರೆಕ್ಟ್ ಅದು ಹೀಟ್ ಮಾಡಿ ಹಂಗೆ ಕುಣಿಸ್ಬೇಕಾಗುತ್ತೆ. ಆ ಥರ ಮಾಡಿದ್ರೂ ಕರೆಕ್ಟಾಗಿ ನಮ್ಮ ಮೇಲೆ ಪ್ಲಸ್ದು ಪೈಪು ಕನೆಕ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದೇ ಬ್ಲ್ಯಾಕ್ ಪೈಪ್ ಹಾಕಿ ಅದರದ್ದು ಫಿಟ್ಟಿಂಗ್ ಹಾಕಿ ಕರೆಕ್ಟಾಗಿ ಮಾಡಿದ್ರೆ ಕರೆಕ್ಟಾಗಿ ಅದಕ್ಕೆ ವಾಷರ್ ಬರುತ್ತೆ. ಕಮೋಡ್ಗೆ ವಾಷರ್ ಹಾಕ್ಬಿಟ್ಟು ಫಿಕ್ಸ್ ಮಾಡಿದ್ರೆ ನಿಮ್ಗೆ ಲೀಕೇಜ್ ಪ್ರಾಬ್ಲಮ್ ಬರೋಲ್ಲ, ಫಿಕ್ಸ್ ಮಾಡೋಕ್ಕೂ ಈಸಿ ಆಗುತ್ತೆ. ನೆಕ್ಸ್ಟು ತುಂಬ ಕಡೆ ಏನು ಮಾಡ್ತಾರೆ, ಇವಾಗ ವಾಲ್ ಮೌಂಟ್ ಕಮೋಡಿಗೆ ಕನ್ಸಿಡ್ ಪ್ಲಸ್ ಟ್ಯಾಂಕಿಂದ ಇನ್ಲೈಟ್ಗೆ ಬರೋದು ಬಂದ್ಬಿಟ್ಟು CPVC ಪೈಪ್ ಹಾಕ್ತಾರೆ ಒಂದು ಕಾಲು. ಅದು ಕರೆಕ್ಟಾಗಿ ಸೈಜ್ ಇರೋಲ್ಲ, ಅದು ಒಳಗಡೆ ವಾಷರ್ ಕರೆಕ್ಟಾಗಿ ಕುತ್ಕೊಳ್ಳಲ್ಲ. ಅದರಿಂದ ಏನು ಮಾಡಬೇಕಂದ್ರೆ PVC ಪೈಪುದು ಒಂದು ಕಾಲು ಪೈಪು ಹೆವಿದು ಹಾಕಿ ಕರೆಕ್ಟಾಗಿ ಕುಣಿಸ್ಬಿಟ್ರೆ ನಿಮ್ಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಆಗುತ್ತೆ. ಕರೆಕ್ಟಾಗಿ ಲೀಕೇಜ್ ಏನೂ ಬರೋಲ್ಲ ನಿಮಗೆ. ನೋಡಿ, ಪಕ್ಕದಲ್ಲಿ ಒಂದು ಇಮೇಜ್ ಹಾಕಿ ತೋರಿಸ್ತೀನಿ ನೋಡಿ. ಈ ಥರ ಅಡಾಪ್ಟರ್ ಹಾಕಿ ಮಾಡಿಕೊಂಡ್ರೆ ನಿಮಗೆ ಈಜಿ ಇರುತ್ತೆ. ನಿಮಗೆ ಯಾವುದಾನ ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡ್ಬೋದು. ಇಂಡಿಯನಿಂದ ವೆಸ್ಟರ್ನ್ ಮಾಡೋದು, ವೆಸ್ಟರ್ನಿಂದ ಇಂಡಿಯನ್ ಮಾಡೋದು, ಈ ಥರ ಪ್ಲಂಬಿಂಗ್ ಕೆಲಸ, ಹೊಸ ಬಿಲ್ಡಿಂಗ್ ಆಗಲಿ, ಫೈನಲ್ ಫಿಟ್ಟಿಂಗ್ ಆಗಲಿ, ಅಥವಾ ಬಾತ್ರೂಮ್ ಫುಲ್ ರಿನಿವೇಷನ್ ಮಾಡಿ ಕೊಡೋದಾಗಲಿ, ಕಿಚನ್ ರಿನಿವೇಷನ್ ಎಲ್ಲ ಮಾಡಿಕೊಡ್ತಾ ಇದ್ದೀವಿ. ನಮ್ಮ ಚಾನಲ್ನ ಪ್ರತಿಯೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀವಿ. ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ನಿಮಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಯಾವ ಥರ ಕೆಲಸ ಮಾಡಿದ್ದಾರೆ ಅಂದ್ಬಿಟ್ಟು. ನೋಡಿಬಿಟ್ಟು ನೀವು ಕಾಲ್ ಮಾಡಿದ್ರೆ ಅದ್ರ ಬಗ್ಗೆ ರೇಟು ಮತ್ತು ಎಲ್ಲ ತಿಳಿಸ್ಕೊಡ್ತೀನಿ. ನಾವಿರೋ ಏರಿಯಾ CV ರಾಮನಗರ್, ನಿಯರ್ ಓಲ್ಡ್ ಏರ್ಪೋರ್ಟ್ HL. ಇಲ್ಲಿಂದ ಒಂದು 15 to 20 ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ಸರ್ವಿಸ್ ಕೊಡ್ತಾ ಇದ್ದೀವಿ. ತುಂಬ ಜನಗಳು ನೋಡಿಬಿಟ್ಟು ನಮಗೆ ಕಾಲ್ ಮಾಡ್ತಾರೆ ರೇಟ್ ಎಷ್ಟಾಗುತ್ತೆ ಅಂದ್ಬಿಟ್ಟು. ಯಾಕಂದರೆ ನಮ್ಮ ಚಾನಲ್ಲು ತುಂಬ ವೀಡಿಯೋ ಅಪ್ಲೋಡ್ ಮಾಡಿರ್ತೀವಿ. ನೀವು ಯಾವ ವೀಡಿಯೋ ನೋಡಿರ್ತೀರ ನಮಗೆ ಐಡಿಯಾ ಇರೋಲ್ಲ. ಕಾಲ್ ಮಾಡಿಬಿಟ್ಟು ಎಕ್ಸ್ಪ್ಲೇನ್ ಮಾಡಿ, ನಮಗೆ ಈ ಥರ ಇದೆ ಬಾತ್ರೂಮು, ಈ ಥರ ಮಾಡಬೇಕು ಅಂದ್ಬಿಟ್ಟು. ಮತ್ತು ಬಾತ್ರೂಮ್ ಒಂದು ಫೋಟೋ ಕಳಿಸಿದ್ರೆ ನಾವು ನೋಡಿಬಿಟ್ಟು ನಿಮಗೆ ಎಕ್ಸಾಕ್ಟಾಗಿ ರೇಟ್ ಎಷ್ಟಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ನಿಮ್ಗೆ ಓಕೆ ಆದಮೇಲೆ ಒಂದು ಡೇಟ್ ಫಿಕ್ಸ್ ಮಾಡಿಕೊಡ್ತೀವಿ. ಆ ಡೇಟ್ ಪ್ರಕಾರ ಬನ್ನಿ ಮಾಡಿಕೊಡ್ತೀವಿ. ನಮ್ಮ ವೀಡಿಯೋ ನೋಡಿಬಿಟ್ಟು ತುಂಬ ಜನಗಳು ಕಾಲ್ ಮಾಡ್ತಾರೆ. ಅದನ್ನೆಲ್ಲ ಹೆಚ್ಚು ಕಮ್ಮಿ ಒಂದು 25% 30% ಏನು ಮಾಡ್ತಾರೆ ಅಂದರೆ ರೇಟ್ ಜಾಸ್ತಿ ಇದೆ. ಯಾಕಂದರೆ ನಾವು ಚೀಪಾಗಿ ಕೆಲಸ ಮಾಡಿ ರೇಟ್ ಕಮ್ಮಿ ತೊಗೊಳಕ್ಕಾಗಲ್ಲ. ನಮ್ಮ ಕೆಲಸಕ್ಕೆ ಏನಿದೆಯೋ ಅದು ರೇಟ್ ನಾವು ಮಾಡಬೇಕಾಗತ್ತೆ.
ನಮ್ಮ ಕೆಲಸಕ್ಕೆ ಏನಿದೆ ನಾವು ಅದು ರೇಟ್ ಮಾಡ್ತೀವಿ. ನಿಮ್ಗೆ ವರ್ಕೌಟ್ ಆದರೆ ನೀವು ಮಾಡಿಸ್ಕೊಳ್ಳಿ. ಸೋಷಿಯಲ್ ಮೀಡಿಯಾನಲ್ಲಿ ನಾವು ಕಮ್ಮಿಗೆ ಮಾಡಿ ಕೊಡ್ತೀವಿ, ಸುಮ್ಮನೆ ಕಾಂಪಿಟೇಷನ್ಗೆ ಹೇಳಿ ಕೆಲಸ ನಾವು ಅರ್ಧ ಮಾಡಿಕೊಟ್ಟು ಹೆಸರು ಕೆಡಿಸ್ಕೊಳ್ಳೋಕ್ಕೆ ನಾವು ರೆಡಿ ಇಲ್ಲ. ನಮ್ಮ ಕೆಲಸ ನೀಟಾಗಿರಬೇಕು, ಪ್ರಾಬ್ಲಮ್ ಇರಬಾರ್ದು. ಯಾಕಂದರೆ ನಾವು ಇಷ್ಟು ವರ್ಷದಿಂದ ಕೆಲಸ ಮಾಡ್ತೀವಿ, ಎಲ್ಲಿ ಪ್ರಾಬ್ಲಮ್ ಬಂದಿಲ್ಲ. ಒಂದೇ ಒಂದು ಕಡೆ ಒಂದು ಬಾತ್ರೂಮ್ದು ಪ್ರಾಬ್ಲಮ್ ಬಂತು, ಅದು ನಾವೇ ಅದು ಪ್ರಾಬ್ಲಮ್ ರೆಡಿ ಮಾಡಿ ಕೊಟ್ಟಿದ್ದೀವಿ. ನಮ್ಮ ಕೆಲಸದಲ್ಲಿ ಪ್ರಾಬ್ಲಮ್ ಇಷ್ಟು ದಿವಸ ಬರೆದಿರೋಕ್ಕೆ ರೀಸನು ನಾನೇ ಕೆಲಸ ಮಾಡೋದ್ರಿಂದ ಮೇನ್ ಬರೆದಿರೋಕ್ಕೆ ರೀಸನ್ನು. ಅದೇ ಹುಡುಗರನ್ನ ಇಟ್ಕೊಂಡು ಅಲ್ಲಿ ಇಬ್ಬರು ಇಲ್ಲಿ ಇಬ್ಬರು ಬಿಟ್ಬಿಟ್ಟು ಅವರೆಷ್ಟಕ್ಕೆ ಮಾಡಿದ್ರೆ ಅಷ್ಟು ಇಂಟ್ರೆಸ್ಟ್ ತೊಗೊಳ್ಳಲ್ಲ, ತುಂಬ ಕೇರ್ಲೆಸ್ಸಾಗಿ ಕೆಲಸ ಮಾಡ್ತಾರೆ, ಪ್ರಾಬ್ಲಮ್ ಬರುತ್ತೆ. ಅದರಿಂದ ಡೈರೆಕ್ಟ್ ನಾನೇ ಕೆಲಸ ಮಾಡೋದು. ಅಸ್ಟೆಂಟಾಗಿ ಇಟ್ಕೊತೀನಿ ಹುಡುಗರನ್ನ. ನಾನು ಸ್ಪಾಟ್ನಲ್ಲಿ ಇಲ್ದಿರ ಹುಡುಗರನ್ನ ಇಟ್ಟು ಅಲ್ಲಿ ಕೆಲಸ ಮಾಡಲ್ಲ ನಾನು. ನೋಡಿ, ವಾಶ್ ಬೇಸಿನ ಬಾಟಲ್ ಡ್ರಾಪು ಹೈಟೆಲ್ಲ ಸ್ವಲ್ಪ ಲೋ ಹೈಟ್ನಲ್ಲಿ ಇಟ್ಕೊಟ್ಟಿದ್ರು, ಅದಕ್ಕೆ ಲಾಂಗ್ ಬಾಟಲ್ ಡ್ರಾಪು ಪೈಪೆಲ್ಲ ಬೇಕಾಗಿತ್ತು. ಕಸ್ಟಮರ್ ಫಸ್ಟೇ ಎಲ್ಲ ಮೆಟೀರಿಯಲ್ ಅರೇಂಜ್ ಮಾಡಿ ಇಟ್ಬಿಟ್ಟಿದ್ರು. ಅದು ಸ್ವಲ್ಪ ಶಾರ್ಟ್ ಟೈಪ್ದು, ಯಾಕಂದರೆ ಇದು ESS ಎಲ್ಲ ತುಂಬ ಶಾರ್ಟ್ ಟೈಪೇ ಬರೋದು, ಅದು ಬಾಟಲ್ ಡ್ರಾಪ್ ಪೈಪು. ನಮಗೆ ಅಡಿಷ್ನಲ್ ಬೇಕಂದರೆ ಒನಿಡಾನಲ್ಲಿ ಸಿಗುತ್ತೆ 1.5 ಅಡಿ ತನಕ. ಅದು ಅಡ್ಜಸ್ಟ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಕಟ್ ಮಾಡ್ಕೊಳ್ಬೋದು. ಇವು ವಾಶ್ ಬೇಸಿನು ಏಷ್ಯನ್ ಪೇಂಟ್ ಅವ್ರದ್ದೇ. ಯಾಕಂದರೆ ಏಷ್ಯನ್ ಬ್ರ್ಯಾಂಡ್ದು ಎಲ್ಲ ಕಡೆ ಸಿಕ್ಕಲ್ಲ, ಕೆಲವೊಂದು ಅಂಗಡಿಗಳನ್ನ ಸಿಗುತ್ತೆ ಅವ್ರದ್ದು. ಎಲ್ತ್ ಪಾಸೆಟ್ಟು, ಟ್ಯಾಪು ಮತ್ತು ವಾಶ್ ಬೇಸಿನು, ಕಮೋಡ್ ಎಲ್ಲ ಸಿಗುತ್ತೆ. ತುಂಬ ಜನಗಳು ನಾನು ಪ್ರತಿಯೊಂದು ವೀಡಿಯೋನಲ್ಲಿ ಫುಲ್ ವೀಡಿಯೋನಲ್ಲಿ ನನ್ನ ನಂಬರ್ ಹಾಕಿರ್ತೀನಿ. ಆವಾಗ ಬಂದ್ಬಿಟ್ಟು ಪರ್ಸ್ನಲ್ ಮೆಸೇಜ್ನಲ್ಲಿ ಬಂದ್ಬಿಟ್ಟು ನೀನು ನಂಬರ್ ಕೊಡಿ ಪ್ಲೀಸ್ ಮೆಸೇಜ್ ಮಾಡ್ತಾಯಿದ್ದೀರಾ, ಏನಕ್ಕೂ ಗೊತ್ತಿಲ್ಲ ನನಗೆ. ಇಲ್ಲ, ಆಲ್ರೆಡಿ ನಿಮ್ಮ ವೀಡಿಯೋನಲ್ಲಿ ಶೋ ಆಗ್ತಾ ಇರುತ್ತೆ 2 ನಂಬರು. ಯಾವತ್ತು ವಾಶ್ ಬೇಸಿನ್ಗೆ ಬಾಟಲ್ ಡ್ರಾಪ್ ಹಾಕಿದ್ರೆ ಫುಲ್ ಬ್ರಾಸ್ದು ಹಾಕ್ರಿ, ಇಲ್ಲಾಂದರೆ ಇವಾಗ SS ಬಂದ್ಬಿಟ್ಟಿದೆ, ಅದೆಲ್ಲ ತುಂಬ ವಸ್ಟು. ಯಾಕಂದರೆ ಸ್ವಲ್ಪ ದಿವಸದಲ್ಲಿ ಹಾರ್ಡ್ ವಾಟರ್ಗೆ ರೆಸ್ಟ್ ಹಿಡಿದು ಫುಲ್ ಬ್ಲಾಕ್ ಆಗೋಗ್ತದೆ, ಮತ್ತು ನೆಕ್ಸ್ಟ್ ಬಿಚ್ಚೋಕ್ಕೂ ಆಗೋಲ್ಲ, ಅಷ್ಟೊಂದು ರಸ್ಟಾಗಿ ಜಾಮ ಓಡ್ತದೆ ಅದು. ಇಲ್ಲಾಂದರೆ ನಿಮಗೆ ಸ್ವಲ್ಪ ಚೀಪಾಗಿ ಬೇಕಂದರೆ ವಾಟರ್ ಟ್ಯಾಕ್ನಲ್ಲಿ PVC ಬರುತ್ತೆ, ಅದು ಇನ್ನೂ ಬೆಸ್ಟು. ಚೆನ್ನಾಗಿ ಲೈಫು ಬರುತ್ತೆ, ಫಿಟ್ ಮಾಡೋದಕ್ಕೂ ಈಸಿ ಇರುತ್ತೆ, ಲೀಕೇಜ್ ಏನೂ ಬರೋಲ್ಲ ನಿಮಗೆ. ಎಷ್ಟು ಸಲನ ಅದು ಬಿಚ್ಚಿ ನಾವು ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಮೇಂಟೈನ್ ಮಾಡೋಕ್ಕೆ ತುಂಬ ಈಸಿ ಇರುತ್ತೆ. ನೋಡಿ, ರೈಟ್ ಸೈಡ್ ಇಮೇಜ್ ಹಾಕಿ ತೋರಿಸ್ತೀನಿ. ಈ ಥರ ಬರುತ್ತೆ ಅದು ವಾಟರ್ ಟ್ಯಾಕ್ದು, ಪ್ಲಾಸ್ಟಿಕ್ದು. ಒಳ್ಳೆ ಕ್ವಾಲಿಟಿ ಇರುತ್ತೆ ಅದು. ನಮಗೆ ಬಾಟಲ್ ಡ್ರಾಪ್ ಫ್ಲೋರಿಂಗಿಂದ ಹೈಟ್ ಫೈನಲ್ ಬಂದ್ಬಿಟ್ಟು 1.5 ಅಡಿ ಹೆಚ್ಚು ಕಮ್ಮಿ ಇಡಬೇಕಾಗತ್ತೆ. 18-19 ಇಂಚು ಇರಬೇಕು, ಆವಾಗ ಕರೆಕ್ಟಾಗಿರುತ್ತೆ. ಇದು ಬಂದ್ಬಿಟ್ಟು ಆಲ್ರೆಡಿ ಫ್ಲೋರಿಂಗಿಂದ ಬಂದ್ಬಿಟ್ಟು 13 ಇಂಚು ಇದೆ, ಅದರಿಂದ ತುಂಬ ಡೌನ್ ಆಯಿತು. ಅದು ನೋಡೋಕೆ ಅಷ್ಟೊಂದು ನೀಟಾಗಿರಲ್ಲ. ನೋಡಿ, ಆಲ್ಮೋಸ್ಟ್ ಎಲ್ಲ ಫಿಟ್ಟಿಂಗ್ ಮಾಡಿ ಆಗಿದೆ. ವಾಲ್ ಮಿಕ್ಸರು, ಆ್ಯಂಗಲ್ಗೆ ಹಾಕೋ, ವಾಶ್ ಬೇಸಿನು, ಕಮೋಡು ಎಲ್ಲ ಇವಾಗ ಎಲ್ಲ ಒಂದು ಸಲ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಇದು ವಾಲ್ ಮಿಕ್ಸರು, ಇದು ಏಷ್ಯನ್ ಪೇಂಟ್ ಇದೆ, ವಾಲ್ ಮಿಕ್ಸರ್ ಹಾಕಿದ್ದಾರೆ ನೋಡಿ, ಆ ಥರ ಬಂದಿದೆ ಫಿಟ್ಟಿಂಗ್ ಅಂದ್ಬಿಟ್ಟು. ಇದು ಏಷ್ಯನ್ ಪೇಂಟು, ಕಮೋಡು ಈ ಥರ ಇದೆ. ಎಲ್ತ್ ಫಾಸೆಟ್ ಲೆಫ್ಟ್ ಸೈಡು ನೋಡಿ, ಇದು ಪ್ಲಸ್ದು ಕನ್ಸಿಲ್ಡ್ ಟ್ಯಾಂಕು ಇದು ಬಂದಿದೆ, ಪ್ಲೇಟ್ ಮೇಲೆ ಫಿಟ್ ಮಾಡಿದ್ವಿ. ಇದು ಎಲ್ತ್ ಫಾಸೆಟ್ಟು, ಇದು ಏಷ್ಯನ್ ಪೇಂಟಿದು. ಮೇಲೆ ಹೆಡ್ ಶವರು ಏಷ್ಯನ್ ಪೇಂಟ್ ಇದೆ ನೋಡಿ. ಇದು ಇನ್ಲೈಟ್ ಒಂದು, ಔಟ್ಲೈಟ್ ಒಂದು. ಬಾತ್ರೂಮ್ ಮೇನ್ ಕಂಟ್ರೋಲು, ಒಂದು ಸೋಲಾರ್ಗೆ ಕಂಟ್ರೋಲ್ ಕೊಟ್ಟಿದ್ದಾರೆ, ಒಂದು ಕೋಲ್ಡ್ ವಾಟರ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಬಾತ್ರೂಮ್ ಒಳಗಡೆ ಕಂಟ್ರೋಲ್ ಕಂಪಲ್ಸರಿ ಕೊಟ್ಟರೆ ನಾವು ಕೆಲಸ ಮಾಡೋಕ್ಕೆ ಈಸಿ ಇರುತ್ತೆ. ನಾಳೆ ಏನೇನೋ ಒಂದು ಪ್ರಾಬ್ಲಮ್ ಬಂದು ಏನೇನೋ ಚೇಂಜ್ ಮಾಡ್ಬೇಕಂದ್ರೂ ಈಜಾಗಿ ಅಲ್ಲಿ ಕ್ಲೋಸ್ ಮಾಡಿದ್ರೆ ಆಯಿತು. ನೋಡಿ, ಹೆಡ್ ಶವರು ಇಷ್ಟು ಹೈಟ್ ಇರಬೇಕು, ಯಾವತ್ತು ಸ್ವಲ್ಪ ಹೈಟ್ನಲ್ಲಿ